ಸ್ವಾಮಿಯನ್ನ ಯಾವ ರೀತಿಯಲ್ಲಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಗೋಡೌನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಯಿತು ಅನ್ನೋದನ್ನ ನಾವು ನೋಡ್ತಾನೆ ಇದ್ದೀವಿ. ನಿನ್ನೆಯಿಂದಾನು ಕೂಡ ಆ ಪ್ರಕರಣವನ್ನ ಡೀಟೇಲ್ಸ್ ಅನ್ನ ಹೀರೋಗೆ ಒಂದು ಸಿನಿಮಾ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ದರ್ಶನ್ಗೆ ಸಂಕಟಗಳು ಒಂದರ ಮೇಲೊಂದು ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಹಿಂದೆ ಅಂದರೆ 2-3 ವರ್ಷಗಳ ಹಿಂದೆ ಇದ್ದಂಥ ಪ್ರಕರಣ ಮತ್ತೆ ರಿಓಪನ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಮುಂಚೆ ಒಂದು ಸಿನಿಮಾ ವಿಚಾರದಲ್ಲಿ ದರ್ಶನ್ ಮತ್ತು ಭರತ್ ಎಂಬ ನಿರ್ಮಾಪಕರ ಮಧ್ಯೆ ಒಂದಷ್ಟು ವಾಗ್ವಾದ ಆಗಿತ್ತು. ಅದು ಕಂಪ್ಲೇಂಟ್ ಆಗಿ NCR ಆಗೋ ಲೆವೆಲ್ಗೂ ಹೋಗಿತ್ತು. ಈಗ ಒಂದು ಕೇಸ್ ಮತ್ತೆ ರಿಓಪನ್ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಏನು ಅಂತ ನಿರ್ಮಾಪಕರಾದಂಥ ಭರತ್ ಇದ್ದಾರೆ, ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈಗಾಗಲೇ ಈಗಿನ ಡೆವಲಪ್ಮೆಂಟ್ಗಳ ನೀವು ಅಬ್ಸರ್ವ್ ಮಾಡ್ತಿದ್ದೀರಿ ಎಲ್ಲವನ್ನೂ ಕೂಡ. ಮತ್ತೆ ನೀವು ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅನ್ನೋಂಥ ಸುದ್ದಿ ಓಡಾಡ್ತಿದ್ದು ಏನಿದೆ ಆ್ಯಕ್ಚುಲಿ? ಸರ್, ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂದರೆ ನನ್ನ ಜೀವ ರಕ್ಷಣೆಗೋಸ್ಕರ. ಯಾಕಂದರೆ ಹಳೆ ಆಡಿಯೋ ಇವಾಗ ವೈರಲ್ ಮಾಡಿಬಿಟ್ಟು ಅವರ ಅಭಿಮಾನಿಗಳು ನನಗೆ ತುಂಬ ಮತ್ತೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಜೀವ ರಕ್ಷಣೆಗೋಸ್ಕರ ಅದು ಇದು ಮಾಡ್ತಾ ಇದ್ದೀನಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರ್ಮಾಪಕ ಭಾರತ್ ಲೈವ್ ಇರ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಿರ್ಮಾಪಕ ಭಾರತ್ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಬರ್ತಾರೆ. ಏನಾಗಿತ್ತು ಈ ಪ್ರಕರಣ? ಭಾರತ್ಗೆ ಜೀವ ಬೆದರಿಕೆ ಹಾಕಿದ್ರು, ಏನೆಲ್ಲ ಹೇಳಿದ್ರು ಆ ಸಂದರ್ಭದಲ್ಲಿ, ಆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಕೆಲವೇ ಕ್ಷಣಗಳಲ್ಲಿ. ರೈಟ್, ನಿರ್ಮಾಪಕ ಭಾರತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಭರತ್ ಅವರೇ. ನಮಸ್ಕಾರ ಮೇಡಮ್. ಹಾ ಭರತ್ ಅವರೇ, ಏನ್ ನಡೆದಿತ್ತು ಅವತ್ತು ಡೀಟೇಲ್ ಆಗಿ ಹೇಳ್ಬೋದಾ? ಮೇಡಮ್, ಏನಿಲ್ಲ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಸ್ಕೆಡ್ಯೂಲ್ ಮಾಡಾದ್ಮೇಲೆ ನಮ್ಮ ಹೀರೋ ಮತ್ತು ಡೈರೆಕ್ಟ್ರು ನನ್ನ ಹತ್ರ ಅಂದರೆ ಫಂಡ್ಸ್ ಇಲ್ಲ ಅಂತ ಹೇಳಿ ದರ್ಶನ್ ಸರ್ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಅವರಿಂದ ಒಂದು ಫೋನ್ ಕಾಲ್ ಮಾಡಿ ಜೀವ ಬೆದರಿಕೆ ಹಾಕ್ಸ್ತಾರೆ ಮೇಡಮ್. ಫಂಡ್ಸ್ ಇಲ್ಲ ಅಂದ್ರೆ ಏನಕ್ಕೆ ಜೀವ ಬೆದರಿಕೆ ಯಾಕೆ ಹಾಕ್ಬೇಕು ಅವರು? ಸಿನಿಮಾ ಮುಗಿಸ್ಲೇಬೇಕು ನೀನು ಇವಾಗ, ಇಲ್ಲ ಅಂದರೆ ನಿನ್ನ ಭೂಮಿ ಮೇಲೆ ಇಲ್ದಿರಂಗೆ ಮಾಡ್ತೀನಿ, ಅವ್ನ ಲೈಫ್ ಹಾಳು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ನನಗೆ ಇದು ಮಾಡ್ತಾರೆ ದರ್ಶನ್ ಸರ್. ಯಾರ ಲೈಫ್ ಹಾಳು ಮಾಡ್ತಾರೆ? ಇನ್ನೊಬ್ಬನ ಕೆರಿಯರಲ್ಲಿ ನೀನು ಆಟ ಆಡೋದು ತಪ್ಪು, ನೀನು ಈ ಥರ ಎಲ್ಲ ಮಾಡಿದ್ರೆ ಅವ್ನ ಕೆರಿಯರ್. ಮೇಡಮ್, ಅವ್ರ ಹೆಸರು ಹೇಳಂಗಿಲ್ಲ, ಸಾರಿ. ಯಾಕಂದರೆ ನನಗೆ ಸ್ಟೇ ಆರ್ಡರ್ ತಂದಿದ್ದಾರೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅವ್ರ ಹೆಸರು ಯಾವುದೇ ಮೀಡಿಯಲ್ಲಿ ನಾನು ಹೇಳಂಗಿಲ್ಲ. ನೋ ಪ್ರಾಬ್ಲಮ್ ಭರತ್. ಹೀರೋದು ನೋ ಪ್ರಾಬ್ಲಮ್. ಯಾಕೆ ದರ್ಶನ್ ಅವ್ರಿಗೆ ಏನು ಸಂಬಂಧ? ಹಾಗೆ ಯಾಕೆ ಬೆದರಿಕೆ ಹಾಕ್ಬೇಕು ನಿಮ್ಮ ಮೇಲೆ? ಪಾಪ ದುಡ್ಡಿದ್ರೆ, ನೀವು ನಿರ್ಮಾಪಕರು ಬಂದಿರೋದೇನೆ ಸಿನಿಮಾ ಮಾಡೋದಕ್ಕೆ, ದುಡ್ಡಿದ್ರೆ ಮಾಡೇ ಮಾಡ್ತಾರೆ ಅಲ್ವಾ? ಹೌದೌದು, ದುಡ್ಡಿದ್ರೆ ಅಂದರೆ ಮೇಡಮ್, ನಾನು ಕೇಳಿದ್ದು ಒಂದು ಸ್ವಲ್ಪ ದಿವಸ ಟೈಮು, ಅಂದರೆ 1 ತಿಂಗಳು ಟೈಮ್ ಕೇಳಿದ್ದೆ ನಾನು. ಆಲ್ರೆಡಿ ಒಂದು ಸ್ಕೆಡ್ಯೂಲ್ ನಾನು ಮಾಡಿದ್ದೆ. ಆ ಒಂದು ಸ್ಕೆಡ್ಯೂಲ್ ಆದಮೇಲೆ ಡೈಲಾಗ್ಸು ಮತ್ತು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ವಿತೌಟ್ ದ ಸ್ಕ್ರಿಪ್ಟ್ ವಿ ಕಾಂಟ್ ಗೋ ಆನ್ ದ ಫ್ಲೋರ್ಸ್. ನಾವು ಶೂಟ್ ಮಾಡೋಕ್ಕಾಗಲ್ಲ. ಅದೊಂದು ಪದ್ಧತಿ ಇರುತ್ತೆ. ಡೈಲಾಗ್ಸು ಅಥವಾ ನಿಮಗೆ ಏನಂತಾರೆ ಬಡ್ಜೆಟ್ಟು, ಆರ್ಟಿಸ್ಟು ಎಲ್ಲ ಪ್ರಿಪೇರ್ ಆದಮೇಲೆ ನಾವು ಶೂಟ್ಗೆ ಹೋಗ್ಬೇಕಾಗುತ್ತೆ. ಇವ್ರೇನು ಮಾಡ್ತಾರೆ, ವಿತೌಟ್ ಇದು ಏನೋ ಸ್ಕ್ರಿಪ್ಟು ನಾವು ಶೂಟಿಂಗ್ ಹೋಗೋಣ ಅಂತ ಹೇಳ್ತಾರೆ. ಯಾಕಂದ್ರೆ ನಂದು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ, ನಮ್ಮ ತಂದೆನೂ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಚಿಕ್ಕ ವಯಸ್ಸಿಂದ ನೋಡ್ಕೊಬಂದಿದ್ದೀನಿ. ಆ ಫೈಲ್ಸ್ ರೆಡಿ ಮಾಡಿ ಇಟ್ಕೊಳ್ಳೋದು, ಆ ಪೇಪರ್ಸ್ ರೆಡಿ ಇರೋದು ಎಲ್ಲ ನೋಡಿದ್ದೀನಿ. ಹಾಗಾಗಿ ನಾನು ಕೇಳಿದಾಗ ಇಲ್ಲ ನೀವು ಬನ್ನಿ ಹೋಗೋಣ ಅಂತಾರೆ. ಇಲ್ಲ, ನಾನು ಎಲ್ಲ ರೆಡಿ ಆದಮೇಲೆ ಬಡ್ಜೆಟ್ ಹಾಕಿ ಆಮೇಲೆ ಆನ್ ದಿ ಫ್ಲೋರ್ಸ್ ಹೋಗೋಣ ಅಂತ ಹೇಳಿರ್ತೀನಿ. ಓಕೆ, ಆದರೆ ಇದರಲ್ಲಿ ಅವ್ರು ಬೆದರಿಕೆ ಯಾಕೆ ಹಾಕಬೇಕು ಭರತ್ ಅವರೇ? ಈಗ ಇಂಡಸ್ಟ್ರಿ ಅಂದಮೇಲೆ 108 ಜನ ಇರ್ತಾರೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ. ಕಾನೂನು ಕೈಗೆ ತಗೊಳ್ಳೋದಕ್ಕೆ ಇವ್ರೇನು ಡಾನ ಇವರು ಬೆದರಿಕೆ ಹಾಕಕ್ಕೆ ಎಲ್ಲರಿಗೂ? ಮೇಡಮ್, ನಾನು ಈಗಲೂ ಹೇಳ್ತೀನಿ, ದರ್ಶನ್ ಸರ್ನ ಈ ಥರ ಪೋರ್ಟ್ರೇ ಮಾಡ್ತಾ ಇರೋದು ಅವ್ರ ಟೀಮಲ್ಲಿ ಇರೋವಂಥವ್ರೇ ಮಾಡ್ತಾ ಇರೋದು. ಈಗ ದರ್ಶನ್ ಸರ್ಗೆ ಗೊತ್ತಿದೆಯಾ ಏನೋ ನನ್ನ ಹತ್ರ ಫಂಡ್ಸ್ ಇದೆಯೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇವ್ರ ಜೊತೇಲಿರೋರು ಹೋಗಿ ಕಿವಿ ಚುಚ್ಚೋದಕ್ಕೆ ತಾನೇ ಅವ್ರಿಗೆ ಗೊತ್ತಾಗೋದು.
ಅವ್ರು ಹೋಗ್ಬಿಟ್ಟು ಪ್ರೊವೋಕ್ ಮಾಡ್ತಾರೆ ದರ್ಶನ್ ಸರ್ನ. ನೋಡಿ ಅಣ್ಣ ಹಿಂಗೆ ಮಾಡ್ತಾ ಇದ್ದಾನೆ ಭರತ್, ದುಡ್ಡಿಲ್ಲ ಅಂತ ಇದ್ದಾನೆ, ದುಡ್ಡು ಇಲ್ದಿರ ಹೋಗಿ ಶೂಟಿಂಗ್ ಮಾಡಿಸ್ತಾ ಇದ್ದಾನೆ, ಈ ಥರ ಮಾಡ್ತಾ ಇದ್ದಾನೆ, ನಾವು ಬೇರೆ ಇನ್ವೆಸ್ಟ್ರನ್ನ ಹುಡುಕಿದ್ದೀವಿ, ಅವನ ಹತ್ರ ಸೈನ್ ಹಾಕ್ಸ್ಕೊಟ್ಬಿಡಿ ಅಂತೆಲ್ಲ ಹೇಳಿ ಫೋನ್ ಮಾಡಿಸಿ ಹೇಳಿರ್ತಾರೆ. ಆವಾಗ ದರ್ಶನ್ ಸರ್ ಫೋನ್ ಮಾಡಿ ಬೈದಿದ್ದಾರೆ, ನನಗೆ ಬೈದಿರೋದು. ಅಂದರೆ ಭರತ್ ಅವರ ಅಲ್ಲಿ ಇಂಡಸ್ಟ್ರಿನಲ್ಲಿ ಒಂದು ಡಾನ್ಗಿರಿ ನಡೆಯುತ್ತೆ ಅಂತ. ಈಗ ದೊಡ್ಡವರು ಅಂತ ಅನ್ನಿಸ್ಕೊಂಡವರು, ಈ ಥರ ಹೆಸರು ಮಾಡಿದವರು, ದೊಡ್ಡ ದೊಡ್ಡ ಹೀರೋಗಳು ಈ ಥರ ನಿರ್ಮಾಪಕರಿಗೆ ಅಥವಾ ಹೊಸದಾಗಿ ಬರೋ ನಿರ್ಮಾಪಕರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ಬೋದು, ಭೂಮಿ ಮೇಲೆ ಇಲ್ಲ ಅನ್ಸ್ಬಿಡ್ತೀನಿ ಅಂತ ಹೇಳ್ಬೋದು. ಮೇಡಮ್ ಅದೇ ಹೇಳ್ತಾ ಇದ್ದೀನಿ ನಾನು ಕ್ಲಿಯರಾಗಿ. ಹೌದೌದು, ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ. ಮತ್ತೇ ದರ್ಶನ್ ಸರ್ಗೆ ಪ್ರೊವೋಕ್ ಮಾಡ್ತಾರೆ. ಏನು ಅಂದರೆ ದರ್ಶನ್ ಸರ್ಗೆ ಅವ್ರ ಜೊತೆಯಲ್ಲಿ ಇರೋರಿಗೆ ಚೆನ್ನಾಗಿ ಆಗಬೇಕು ಅಂತ ಅವ್ರಿಗೆ ದೃಷ್ಟಿ ಇಟ್ಕೊಂಡು ಮಾತಾಡ್ತಾರೆ ಅವರು. ಇವರೆಲ್ಲ ಆ ಥರ ಎದುರಿಸ್ಬಿಡಿ ಅಣ್ಣ, ಬೆದರಿಸ್ಬಿಡಿ ಅಣ್ಣ, ನೀವು ಹಂಗಲ್ವಣ, ನೀವು ಹಿಂಗಲ್ವಣ, ಎದುರ್ಕೊಂಡ್ಬಿಡ್ತಾರಣ್ಣ ಆ ಥರ ಹೇಳ್ತಾರೆ. ಅವಾಗ ಹೇಳಿದಾಗ ಇವ್ರು ಅದೇ ಥರ ಮಾಡ್ತಾರೆ. ನಮ್ಗೇನು ಅನ್ಸುತ್ತೆ ಗೊತ್ತಾ ಭರತ್ ಅವರೇ, ನೀವು ನಿರ್ಮಾಪಕರು, ಸಿನಿಮಾ ಮಾಡೋವಂಥವ್ರು. ಒಂದು ಸಿನಿಮಾ ಅಂತಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ನೋಡ್ತಾರೆ, ಕನ್ನಡಿಗರೆಲ್ಲ ನೋಡೋ ಅಂಥ ಸಿನಿಮಾ ಮಾಡೋ ಅಂಥವ್ರು. ಮತ್ತು ಈ ಇಂಡಸ್ಟ್ರಿ ದರ್ಶನ್ ಅವರು ಇಂಥ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸೋ ಅಂಥವ್ರು. ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ, ಅಷ್ಟು ಬುದ್ಧಿ ಇಲ್ವಾ? ಈ ಥರ ಏನೇನೋ ಕಾನೂನು ಕೈಗೆತ್ಕೊಳ್ಳೋ ಅಂಥ ಕೆಲಸ ಮಾಡಬಾರ್ದು, ಇದೇನು ಸಿನಿಮಾ ಅಲ್ಲ, ನಿಜ ಜೀವನ, ಡಾನ್ಗಿರಿ ಮಾಡೋಕ್ಕಾಗಲ್ಲ ಇಲ್ಲಿ, ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ? ತನ್ನ ಜೀವನ ಹಾಳಾಗುತ್ತೆ, ಸರಿಯಲ್ಲ. ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡ್ಬೋದಲ್ವಾ ಎಲ್ಲರ ಹತ್ರನೂ? ಹೌದು ಹೌದು ಮೇಡಮ್, ನೀವು ಹೇಳ್ತಿರೋದು ನಿಜಾನೇ. ಈಗ ಅವ್ನ ಲೈಫ್ ಹಾಳಾಗುತ್ತೆ ಅಂತ ಹೇಳಿದ್ರು ಅವತ್ತು, ಅದೇ ಥರ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದನೂ ನೋಡಿದಿದ್ರೆ ಅವರು ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ಬರೀ ಅವ್ರಿಗೆ ಬೇಕಾಗಿರೋರ್ದು ಮಾತ್ರ ನೋಡ್ತಾರವರು. ಈ ಕಡೆ ನಾವು ಅವ್ರು ಹೇಳಿದ್ದಕ್ಕೆ ಅಲ್ವಾ, ಅವ್ರು ಪ್ರಾಮಿಸ್ ಮಾಡಿದ್ದಕ್ಕೆ, ನನಗೆ ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ನಾನು ಸಿನಿಮಾ ಮಾಡಿದ್ದು. ರೈಟ್, ಸಾಕಷ್ಟು ವಿಚಾರಗಳಿದೆ, ಮತ್ತೆ ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ತೀವಿ. ಧನ್ಯವಾದಗಳು ಭರತ್ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.